5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ. ಈ ಹಿಂದೆಯೂ ಕೂಡ ಇದೇ ಹೇಳಿದ್ದೆ, ಈಗಲೂ ಕೂಡ ಇದನ್ನೇ ಹೇಳುತ್ತೇನೆ. ಸಿದ್ದರಾಮಯ್ಯ ಬದಲಾವಣೆಗೆ ಕಾರಣಗಳೇ ಇಲ್ಲ ಅಂತ ಯತೀಂದ್ರ ಅವರು ಹೇಳ್ತಾ ಇರೋದು. ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಯತೀಂದ್ರ ಅವರು ಮಾತನಾಡಿದ್ದಾರೆ. ನನ್ನ ಸಹೋದ್ಯೋಗಿ ಮಾತನಾಡಿಸಿದ್ದಾರೆ. ಅಲ್ಲಿ ಯತೀಂದ್ರ ಅವರು ಹೇಳಿರೋದನ್ನ ಕೇಳಿಸ್ಕೊಳ್ಬೇಕು ನೀವು. 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ಪುನರುಚ್ಚಾರವನ್ನ ಮಾಡಿದ್ದಾರೆ. ನೋಡೋಣ ಅದನ್ನ. ಶಾಸಕರಿಂದ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ತಾವು ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರ್ತಾರೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರಿ, ಅದಕ್ಕೇನಂತೀರಿ ಸರ್? ನಾನು ಮೊದಲನೇ ಬಾರಿ ಎಲ್ಲ ನಾನು ಯಾವ ಪ್ರಶ್ನೆ ಕೇಳಿದ್ರು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಆಗೆಲ್ಲ ಅದನ್ನೇ ಹೇಳಿದ್ದೀನಿ. ಇಲ್ಲ, ಸಿದ್ದರಾಮಯ್ಯ 5 ವರ್ಷ ತನಕ ಇರ್ತಾರೆ ಅಂತ ಹೇಳಿ. ಅದು ನನ್ನ ವೈಯಕ್ತಿಕವಾದ ನಂಬಿಕೆ. ಯಾಕೆ ಅಂತಂತಂದ್ರೆ ಬದಲಾವಣೆ ಮಾಡೋದಕ್ಕೆ ಯಾವುದೇ ಕಾರಣಗಳು ನನಗೆ ಕಾಣಿಸಿಲ್ಲ. ಸೊ ಹಾಗಾಗಿ ಅದನ್ನ ಹೇಳಿದ್ದೀನಿ. ಸರ್, ಈಗಲೂ ಈ ಎಲ್ಲ ಸಿಚುವೇಶನ್ ಮಧ್ಯದಲ್ಲಿ ಅದೇ ತರ ಅದರಲ್ಲೇ ಇದ್ದೀರಾ, ನೀವು ಸ್ಟ್ಯಾಂಡ್ ಆಗಿದ್ದೀರಾ? ಅದನ್ನೇ ಹೇಳಿದ್ದೀನಿ. ಅದಕ್ಕೆ ಸ್ಟ್ಯಾಂಡ್ ಇದ್ದೀರಾ ಸರ್? ಹೌದು, ಖಂಡಿತ. ಓಕೆ ಸರ್, ಬದಲಾವಣೆ ಮತ್ತೆ ಇದೇನು ಸರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಇವೆಲ್ಲ ಗೊಂದಲಗಳೇನು ಸರ್? ಅಲ್ಲ, ಬ್ರೇಕ್ಫಾಸ್ಟ್ ಮೀಟಿಂಗ್ ಹೇಳಿದ್ನಲ್ಲ, ಅಲ್ಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ನೀವೇ ಹೇಳಿದಾಗೆ ನಾವೆಲ್ಲರೂ ಪಕ್ಷದಲ್ಲಿ ಒಗ್ಗಟ್ಟಿದ್ದೀವಿ. ನಾವೆಲ್ಲರೂ ಕೂಡ ಹೈಕಮಾಂಡ್ ಏನು ಹೇಳ್ತಾರೋ ಅದಕ್ಕೆ ಬದ್ಧವಾಗಿರ್ತೀವಿ. ಹೈಕಮಾಂಡ್ ಅವರು ಮಾತಿಗೆ ನಾವೆಲ್ಲರೂ ಒಪ್ತೀವಿ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಶಾಸಕರಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂತ ಮಾತು. ಅಂದ್ರೆ ಹೈಕಮಾಂಡ್ ನ ನಿರ್ಧಾರಕ್ಕೆ ನಾವು ಬದ್ಧವಾಗಿದ್ದೀವಿ ಅನ್ನುವಂಥದ್ದು ಕೂಡ ಅವರ ಮಾತು. ಕ್ಯಾಮರಾ ಪರ್ಸನ್ ಗಣೇಶ್ ಸಚಿನ್ ಜೊತೆ ಸುಖೇಶ್, ಪಬ್ಲಿಕ್ ಟಿವಿ, ಬೆಳಗಾವಿ. ಶಾಸಕರಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ತಾವು ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರ್ತಾರೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರಿ, ಅದಕ್ಕೇನಂತೀರಿ ಸರ್? ನಾನು ಮೊದಲನೇ ಬಾರಿ ಎಲ್ಲ ನಾನು ಯಾವ ಪ್ರಶ್ನೆ ಕೇಳಿದ್ರು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಆಗೆಲ್ಲ ಅದನ್ನೇ ಹೇಳಿದ್ದೀನಿ. ಇಲ್ಲ, ಸಿದ್ದರಾಮಯ್ಯ 5 ವರ್ಷ ತನಕ ಇರ್ತಾರೆ ಅಂತ ಹೇಳಿ. ಅದು ನನ್ನ ವೈಯಕ್ತಿಕವಾದ ನಂಬಿಕೆ. ಯಾಕೆ ಅಂತಂತಂದ್ರೆ ಬದಲಾವಣೆ ಮಾಡೋದಕ್ಕೆ ಯಾವುದೇ ಕಾರಣಗಳು ನನಗೆ ಕಾಣಿಸಿಲ್ಲ. ಸೊ ಹಾಗಾಗಿ ಅದನ್ನ ಹೇಳಿದ್ದೀನಿ. ಸರ್, ಈಗಲೂ ಈ ಎಲ್ಲ ಸಿಚುವೇಶನ್ ಮಧ್ಯದಲ್ಲಿ ಅದೇ ತರ ಅದರಲ್ಲೇ ಇದ್ದೀರಾ, ನೀವು ಸ್ಟ್ಯಾಂಡ್ ಆಗಿದ್ದೀರಾ? ಅದನ್ನೇ ಹೇಳಿದ್ದೀನಿ. ಅದಕ್ಕೆ ಸ್ಟ್ಯಾಂಡ್ ಇದ್ದೀರಾ ಸರ್? ಹೌದು, ಖಂಡಿತ. ಓಕೆ ಸರ್, ಬದಲಾವಣೆ ಮತ್ತೆ ಇದೇನು ಸರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಇವೆಲ್ಲ ಗೊಂದಲಗಳೇನು ಸರ್? ಅಲ್ಲ, ಬ್ರೇಕ್ಫಾಸ್ಟ್ ಮೀಟಿಂಗ್ ಹೇಳಿದ್ನಲ್ಲ, ಅಲ್ಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ನೀವೇ ಹೇಳಿದಾಗೆ ನಾವೆಲ್ಲರೂ ಪಕ್ಷದಲ್ಲಿ ಒಗ್ಗಟ್ಟಿದ್ದೀವಿ. ನಾವೆಲ್ಲರೂ ಕೂಡ ಹೈಕಮಾಂಡ್ ಏನು ಹೇಳ್ತಾರೋ ಅದಕ್ಕೆ ಬದ್ಧವಾಗಿರ್ತೀವಿ. ಹೈಕಮಾಂಡ್ ಅವರು ಮಾತಿಗೆ ನಾವೆಲ್ಲರೂ ಒಪ್ತೀವಿ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಶಾಸಕರಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವಂತ ಮಾತು. ಅಂದ್ರೆ ಹೈಕಮಾಂಡ್ ನ ನಿರ್ಧಾರಕ್ಕೆ ನಾವು ಬದ್ಧವಾಗಿದ್ದೀವಿ ಅನ್ನುವಂಥದ್ದು ಕೂಡ ಅವರ ಮಾತು. ಕ್ಯಾಮರಾ ಪರ್ಸನ್ ಗಣೇಶ್ ಸಚಿನ್ ಜೊತೆ ಸುಖೇಶ್, ಪಬ್ಲಿಕ್ ಟಿವಿ, ಬೆಳಗಾವಿ.